ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲಿ ಒಂದು ಖುಷಿ ವಿಷಯ ಕೂಡ ಇದೆ. ತಮ್ಮನೇಲಿ ನೋಡಿರ್ತೀರಲ್ಲ, ಗೊತ್ತಾಗಿರುತ್ತೆ ಇಷ್ಟೊತ್ತಿಗಾಗ್ಲೇನೆ. ನನಗೆ 5K ರೀಚ್ ಆಗಿದೆ, 5K ಸಬ್ಸ್ಕ್ರೈಬ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ನನಗೆ ಲೈವ್ ಮಾಡಿದ್ರಿಂದಲೇ ನನಗೆ 5K ರೀಚ್ ಆಗಾಯಿತು. ಅದು 6 ಮಂತ್ಸಲ್ಲಿ ಇಷ್ಟು ಬೇಗ ನಾನು 5K ರೀಚ್ ಮಾಡ್ತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಚಾನಲ್ ಮಾನಿಟೈಸ್ ಆಗೋಕ್ಕೆ 1 ವರ್ಷ ಬೇಕೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಗೊತ್ತಿಲ್ಲ, ಅದೇನೋ ದೇವ್ರ ದಯೆ ಒಂದು ಟೈಮಲ್ಲಿ ಲೈವ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಲೈವ್ನ ಸ್ಟಾರ್ಟ್ ಮಾಡಿಕೊಂಡೆ. ಅದರಿಂದ ನನಗೆ ಇಷ್ಟು ಬೇಗ ಒಂದೊಳ್ಳೆ ರೀಚ್ ಸಿಕ್ತು ಅಂತಲೇ ಹೇಳ್ಬೋದು. ಈ 5,000 50,000 ಆಗಬೇಕು ಅನ್ನೋದೇ ನನ್ನ ಆಸೆ. ನೆಕ್ಸ್ಟ್ ನನ್ನ ಟಾರ್ಗೆಟು ಅದೇ ಇರುತ್ತೆ. ಆದಷ್ಟು ಬೇಗ 50Kನ ರೀಚ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಕೇಳ್ಕೊತೀನಿ. ಜೊತೆಯಲ್ಲಿ ಲೈವಲ್ಲಿ ಕೂಡ ತುಂಬ ಜನ ಸಪೋರ್ಟ್ ಮಾಡ್ತೀರಾ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ, ಯಾರೆಲ್ಲ ನನ್ನ ಬ್ಯಾಕ್ ಬೋನಾಗಿ ನಿಂತ್ಕೊಂಡಿದ್ರಿ ಲೈವಲ್ಲಿ, ತುಂಬ ಎಷ್ಟು ಅವರ್ ನಾನು ಲೈವಲ್ಲಿ ಕೂತ್ರು ಕೂಡ ಅಷ್ಟು ಅವರ್ ನನಗೆ ಸಪೋರ್ಟ್ ಮಾಡಿ ಇಷ್ಟು ಮುಂದಕ್ಕೆ ಬರೋದಕ್ಕೆ ಹೆಲ್ಪ್ ಮಾಡಿರೋರಿಗೆಲ್ಲನೂ ಥ್ಯಾಂಕ್ ಯು. ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದ ಅಂತಲೇ ಹೇಳ್ಬೋದು. ಗೊತ್ತಿಲ್ಲ, ಇವತ್ತು ಸ್ವಲ್ಪ ಒಂಥರ ಆಗ್ತಿದೆ, ಮತ್ತು ಖುಷಿ ಕೂಡ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. 5K ಇಷ್ಟು ಬೇಗ ರೀಚ್ ಮಾಡಿದ್ದು 6 ಮಂತ್ಸ್ ಅಷ್ಟೇ ನನ್ನ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅಷ್ಟರಲ್ಲಿ ನಾನು ಮಾನಿಟೈಸ್ ಕೂಡ ಮುಗಿಸ್ಕೊಂಡು $10 ಕಂಪ್ಲೀಟ್ ಮಾಡಿ ಆ್ಯಡ್ಸನ್ಸ್ ಪಿನ್ ತಗೊಂಡು 5K ರೀಚ್ ಮಾಡಿ ಇಲ್ಲಿ ತನಕ ಬಂದಿದ್ದೀನಿ. ಸಖತ್ ಖುಷಿ ಇದೆ. ಆದಷ್ಟು ಬೇಗ 10K ರೀಚ್ ಆಗಬೇಕು. ಇನ್ನೊಂದು 6 ತಿಂಗಳೊಳಗಡೆ 10K ರೀಚ್ ಆಗಿಬಿಡ್ಬೇಕು. ನೋಡೋಣ, ಆದಷ್ಟು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಎಫರ್ಟ್ ಹಾಕಿ ನಾನು ಕೆಲಸ ಮಾಡ್ತೀನಿ ಯೂಟ್ಯೂಬಲ್ಲಿ. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡೋವಾಗ ಇವೆಲ್ಲ ನಾನು ಯೋಚನೆ ಮಾಡಿರಲಿಲ್ಲ. ಮಾಡಿಬಿಟ್ಟೆ ಯೂಟ್ಯೂಬ್ ಸ್ಟಾರ್ಟ್ನ. ಆಮೇಲೆ ಏನಾಗುತ್ತೆ ಏನು ಎತ್ತಾ ಏನೂ ಗೊತ್ತಿರಲಿಲ್ಲ. ಹಾಗೆ ಎಲ್ಲ ತಿಳ್ಕೊಂಡೇ ಮಾಡ್ಕೊಂಡು ಬಂದೆ ಇಲ್ಲಿ ತನಕನೂ. ಒಂದು ಸ್ಟೇಜಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದೊಂದು ಸಬ್ಸ್ಕ್ರೈಬರ್ಗಳಿಗೂ ಕೂಡ ಸಖತ್ ಕಷ್ಟಪಟ್ಟಿದ್ದೀನಿ. ಅವಾಗ ಆ ಬಂದಿದ್ದೆಲ್ಲ ಲೆಸ್ ಆಗ್ತಾ ಇತ್ತಲ್ಲ, ಆಗಂತೂ ಸಿಕ್ಕಾಬಟ್ಟೆ ಬೇಜಾರಾಗೋದು. ಹತ್ತಿದ್ದೀನಿ ಕೂಡ, ಬಿಟ್ಬಿಡೋಣ. ಆವಾಗಲೇ ನಾನು ಯೋಚನೆ ಮಾಡಿದ್ದೆ, ಈ ಚಾನಲ್ನ ಬಿಟ್ಬಿಡೋಣ, ಇಲ್ಲಿಗೆ ಎಂಡ್ ಮಾಡಿಬಿಡೋಣ, ಬೇಡ ಹೊಸ್ದಾಗಿ ಕ್ರಿಯೇಟ್ ಮಾಡ್ಕೊಂಬಿಡ್ಲಾ ಅಂತ ಚಾನಲ್ನ ಡಿಲೀಟ್ ಮಾಡೋದಕ್ಕೂ ಕೂಡ ಯೋಚನೆ ಮಾಡ್ಕೊಂಬಿಟ್ಟಿದ್ದೆ. ಆಮೇಲೆ ನಮ್ಮ ಮನೆಯವರು ಸ್ವಲ್ಪ ತಾಳ್ಮೆ ಇರಲಿ, ಯಾಕೆ ಹಿಂಗೆ ಆಡ್ತಾ ಇದೀಯಾ, ಸ್ವಲ್ಪ ತಾಳ್ಮೆಯಿಂದ ಹೋದ್ರೆ ಎಲ್ಲನೂ ಸರಿ ಹೋಗುತ್ತೆ, ಸ್ವಲ್ಪ ಕಾಯಿ, ಇಷ್ಟು ಅರ್ಜೆಂಟ್ ಯಾಕೆ ನಿನಗೆ, 6 ತಿಂಗಳು ಗುಡ್ದೋಳ್ ಥರ ಆಡಬೇಡ ಅಂತ ಯಾವಾಗಲೂ ಅವ್ರು ಅದೊಂದೇ ಮತ್ತು ಬೈತಾ ಇರ್ತಾರೆ ನನಗೆ. ಪ್ರತಿ ಸಲ ನಾನು ಏನಕ್ಕಾದರೂ ಅರ್ಜೆಂಟ್ ಮಾಡಿದ್ದೀನಿ ಅಂದಾಗೆಲ್ಲ 6 ತಿಂಗಳು ಹುಡ್ದೋಳ್ ಥರ ಆಡಬೇಡ, ಸ್ವಲ್ಪ ಸಮಾಧಾನವಾಗಿ ಕಾಯಿ, ಎಲ್ಲನೂ ಆಗುತ್ತೆ, ತಾಳ್ಮೆಯಿಂದ ಕಾದರೆ ಎಲ್ಲದಕ್ಕೂ ಫಲ ಸಿಗುತ್ತೆ ಅಂತ ಅವ್ರು ಹಂಗೆ ಹೇಳಿನೇನೆ ಚಾನಲ್ ಡಿಲೀಟ್ ಮಾಡಿಬಿಡ್ಬೇಕು ಅಂದವಳು. ಮತ್ತೆ ಸುಮ್ಮನಾದೆ. ಆ ಚಾನಲ್ ಡಿಲೀಟ್ ಮಾಡಬೇಕು ಅಂದಿದ್ದ ದಿವಸ, ಮಾರನೇ ದಿವಸ ನಂದೊಂದು ವೀಡಿಯೋಗೆ ವ್ಯೂಸ್ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದೇ ನನಗೆ ಫಸ್ಟ್ ಸಕ್ಸಸ್. ಅಂದರೆ ನನ್ನ ಚಿಕ್ಕಪೇಟೆ ಶಾಪಿಂಗ್ ವಿಡಿಯೋ, ಅದಕ್ಕೆ ವ್ಯೂಸ್ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಆ ವ್ಯೂಸ್ ನೋಡಿದ್ಮೇಲೆ ಚಾನಲ್ನ ಡಿಲೀಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಹಂಗೆ ಉಳಿಸ್ಕೊಂಡೆ. ಅದರಲ್ಲೇ ನನಗೆ ತುಂಬ ವಾಚ್ ಅವರ್ ಬಂದಿದ್ದು, ಸಬ್ಸ್ಕ್ರೈಬ್ ಬಂದಿದ್ದು. ಅದಾದ್ಮೇಲೂ ಕಷ್ಟ ಆಯಿತು, ಬಿಟ್ಬಿಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಒಂದೊಂದೇ ವಿಡಿಯೋಗಳಿಗೆ ಒಂಚೂರು ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನನಗೆ 500 ಸಬ್ಸ್ಕ್ರೈಬ್ ಆದಮೇಲೆ ಈ ಲೈವ್ ಮಾಡೋದ್ರ ಬಗ್ಗೆ ನನಗೆ ಗೊತ್ತಾಗಿದ್ದು. ಆ ಲೈವ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಯೂಟ್ಯೂಬ್ ಜರ್ನಿದು ಒಂದು ಇದೇ ಚೇಂಜ್ ಆಗೋಯ್ತು ಅಂತ ಹೇಳ್ಬೋದು. ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ಇಷ್ಟೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು. ಏನೋ ಒಟ್ನಲ್ಲಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನು ಸೆಲೆಬ್ರೇಷನ್ ಅಂತ ನಾನು ಫಸ್ಟೇ ಹೇಳಿದ್ದೀನಿ, 1000 ಆದಾಗಲೂ ಕೂಡ ನಾನು ಹೇಳಿದ್ದೆ ಸೆಲೆಬ್ರೇಷನ್ನ. ನಂದೊಂದು ಟಾರ್ಗೆಟ್ ಇದೆ, ಅದು ರೀಚ್ ಆದಾಗಲೇ ನಾನು ಮಾಡೋದು ಸೆಲೆಬ್ರೇಷನ್ನ. ಅಲ್ಲಿ ತನಕ ನಾನು ಯಾವುದೇ ಥರ ಸೆಲೆಬ್ರೇಷನ್ ಮಾಡಲ್ಲ. ನೋಡೋಣ, ನೆಕ್ಸ್ಟು ಒಂದು ಟಾರ್ಗೆಟ್ ಇದೆ, ಅದು ರೀಚ್ ಆದಮೇಲೆ ಸಿಂಪಲ್ಲಾಗಿ ಒಂದು ಮಾಡೋಣ. ದೊಡ್ಡ ಟಾರ್ಗೆಟ್ ಒಂದಿದೆ, ಅದು ರೀಚ್ ಆಗಬೇಕು, ಆವಾಗಲೇ ನಾನು ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡೋದು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಸದ್ಯಕ್ಕೆ ಇವತ್ತಿನ ಸೆಲೆಬ್ರೇಷನ್ ಏನು ಅಂದರೆ, ಇವತ್ತು ಭಾನುವಾರ ಅಲ್ವಾ, ನಾನ್ ವೆಜ್ ಮಾಡ್ಕೊಂಡು ತಿನ್ನೋದೇ ಸೆಲೆಬ್ರೇಷನ್ನು. ಇವತ್ತು ನಾನ್ ವೆಜ್ಜು, ಮಟನ್ನು, ಚಿಕನ್ನು, ಫಿಶ್ಶು ಏನೇನೋ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಏನೇನು ತಗೊಬರ್ತಾರೆ, ಏನೇನು ಮಾಡ್ತೀವಿ, ಏನು ಗೊತ್ತಿಲ್ಲ. ಎಲ್ಲನೂ ಶೇರ್ ಮಾಡ್ಕೊತೀನಿ ಇವತ್ತಿನ ದಿನ. ಏನೇನು ಆಗುತ್ತೆ, ನನ್ನ ಭಾನುವಾರ ಹೆಂಗೆ ಹೋಗುತ್ತೆ, ನನ್ನ 5K ಸೆಲೆಬ್ರೇಷನ್ನ ನಾನು ಹೆಂಗೆಲ್ಲ ಮಾಡ್ತೀನಿ ಎಲ್ಲನೂ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ, ಅದು ಹೋಗ್ತಾ ಹಂಗೆ ಎಲ್ಲ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ನಾನು ಏನೇನೋ ಅಂದ್ಕೊಂಡಿರ್ತೀನಿ, ಅವತ್ತಿನ ದಿನ ಇನ್ನೇನೇನೋ ಆಗಿರುತ್ತೆ.
ಓಕೆ, ನೋಡುವ ಏನಾಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತಿನ ದಿನ ಹೆಂಗಿರುತ್ತೆ ಎಲ್ಲನೂ ಶೇರ್ ಮಾಡ್ಕೊತೀನಿ. ಬೆಳಗ್ಗೆಯಿಂದ ಸಂಜೆ ತನಕ ಭಾನುವಾರದ ದಿನ ನಾನು ಹೆಂಗಿರುತ್ತೆ, ಏನೇನು ಮಾಡ್ತೀನಿ, ಏನೇನು ರೆಸಿಪೀಸ್ಗಳು ಮಾಡ್ತೀನಿ ಎಲ್ಲನೂ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಯಾರೆಲ್ಲ ಇಲ್ಲಿ ತನಕ ಡೇ 1 ಇಲ್ಲಿ ತನಕ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬರೀ ಲೈವಲ್ಲಿ ಸಪೋರ್ಟ್ ಮಾಡಿದವರೆಲ್ಲ ನನ್ನ ವೀಡಿಯೋಸ್ನ ನೋಡಿದವರು. ಸ್ಟಾರ್ಟಿಂಗಲ್ಲಿ ನಾನು ಯಾವುದೇ ಲೈವ್ ಮಾಡದೇ ಇದ್ದಾಗ ಯಾರಿಗೂ ಗೊತ್ತಿರಲಿಲ್ಲ. ನಾನು ಆ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡಿದಾರಲ್ಲ ನನ್ನ ವೀಡಿಯೋಸ್ಗಳನ್ನ ನೋಡಿ, ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವಾಗ ಅವರೆಲ್ಲ ನನ್ನ ವೀಡಿಯೋಸ್ನ ನೋಡದೆ ಹೋಗಿದ್ದಿದ್ರೆ ನಿಜವಾಗ್ಲೂ ನಾನು 500ವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇರಲಿಲ್ಲ. ಅದಾದ್ಮೇಲೆ ನಾನು ಲೈವ್ ಅದೇನೋ ಆಗ್ತಾನೆ ಇರಲಿಲ್ಲ ಅನ್ಸುತ್ತೆ. ಬೇಗ ನಾನು ಚಾನಲ್ನ ಡಿಲೀಟ್ ಮಾಡಿಬಿಡ್ತಾ ಇದ್ದೆ ನನ್ನಿಂದ ಆಗಲ್ಲ ಅಂತ ಅಂದ್ಕೊಂಡು. ಅವಾಗೆಲ್ಲ ನನಗೆ ಯಾರೆಲ್ಲ ಫಸ್ಟಿಂದ ಇಲ್ಲಿ ತನಕನೂ ಸಪೋರ್ಟ್ ಮಾಡ್ತಿದ್ದಾರೆ ಕೆಲವರು ನನ್ನ ವೀಡಿಯೋಸ್ನ ನೋಡಿ, ಥ್ಯಾಂಕ್ ಯು ಎಲ್ರಿಗೂ. ಹೊಸ್ದಾಗಿ ಬಂದಿರೋರು ಪ್ಲೀಸ್ ನನ್ನ ಹಳೆ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇವಾಗ ನನಗೆ ತುಂಬ ಸಪೋರ್ಟ್ ಮುಖ್ಯ ಅಂದರೆ ಇಂಪಾರ್ಟೆಂಟ್ ಇದೆ. ಯಾಕಂದರೆ ನಾನು ಡಾಲರ್ ಕಂಪ್ಲೀಟ್ ಮಾಡ್ಕೊಬೇಕು. ಆದಷ್ಟು ಬೇಗ ಒಂದು ಪೇಮೆಂಟ್ ತಗೋಬೇಕು ಯೂಟ್ಯೂಬಿಂದ. ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀನಿ ನಾನು ಇಷ್ಟು ಅವರ್ ಲೈವಲ್ಲಿ ಕೂತ್ಕೊಂಡು. ದಯವಿಟ್ಟು ನನ್ನ ಹಳೆ ವೀಡಿಯೋಸ್ನ ಕೂಡ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಒಂದು ವಿಡಿಯೋ ನೋಡೋರು ಲೈಕ್ ಕೊಡ್ತಾ ಇಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಅದರಿಂದ ನನಗೇನು ದುಡ್ಡು ಬರಲ್ಲ. ಆದರೆ ಆ ಲೈಕ್ಸ್ಗಳನ್ನ ನೋಡಿದಾಗ ಯೂಟ್ಯೂಬಲ್ಲಿ ಓಕೆ ವಿಡಿಯೋದಲ್ಲಿ ಏನೋ ಇದೆ ವಿಷಯ ಅಂತ ಇನ್ನೊಂದಷ್ಟು ಜನಕ್ಕೆ ಸಜೆಸ್ಟ್ ಮಾಡ್ತಾರೆ. ನೀವು ಲೈಕೇ ಮಾಡದೆ ಹೋದರೆ, ಕಮೆಂಟ್ ಹಾಕದೆ ಹೋದರೆ ಅದು ಸಜೆಸ್ಟ್ ಹೋಗೋದೇ ಇಲ್ಲ ವಿಡಿಯೋ. ಇತ್ತೀಚೆಗೆ ಸ್ವಲ್ಪ ವ್ಯೂಸ್ ತುಂಬಾ ಕಮ್ಮಿ ಆಗೋಗಿದೆ ನಂದು. ಅದು ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಸ್ಟಾರ್ಟಿಂಗಲ್ಲಿ ಬರ್ತಾ ಇದ್ದಿದ್ದು ವ್ಯೂಸ್ ಕೂಡ ಇಲ್ಲ ನನಗೆ. ಒಂದೊಂದ್ಸಲಿ ಬೇಜಾರಾಗುತ್ತೆ. ಅವಾಗೂ ಕೂಡ ಬೇಜಾರಾಗ್ಬಿಟ್ಟು ಅಯ್ಯೋ ಹೋಗು ಚಾನಲ್ಲೇ ಬೇಡ, ನನ್ನ ವೀಡಿಯೋನೇ ಹಾಕೋದು ಬೇಡ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸಲಿ. ನನಗೆ ಅಷ್ಟು ಬೇಜಾರಾಗ್ಬಿಡುತ್ತೆ. ಒಟ್ನಲ್ಲಿ ಸಿಕ್ಕಾಪಟ್ಟೆ ತಾಳ್ಮೆ ಪರೀಕ್ಷೆ ಮಾಡ್ತಾರೆ ಯೂಟ್ಯೂಬ್ ಅವ್ರು ಮಾತ್ರ. ಯಪ್ಪ ನಿಜವಾಗ್ಲೂ ಅದು ಹೆಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾರಿಗೂ ಒಂದೇ ದಿನ ಸಕ್ಸಸ್ ಸಿಗಬೇಕು ಅಂದರೆ ಸಿಗಲ್ಲ, ಕಷ್ಟಪಡಲೇಬೇಕು. ಕಷ್ಟಪಟ್ಟಾಗಲೇ ಫಲ ಸಿಗೋದು. ಆ ಕಷ್ಟಪಟ್ಟು ಫಲ ಸಿಗುತ್ತೆ ಅಲ್ಲ, ಅವಾಗೋ ಖುಷಿ ಇದೆಯಲ್ಲ, ಅದು ನಿಜವಾಗ್ಲೂ ಇವತ್ತು ನನಗೆ ಆಗ್ತಾ ಇದೆ. ಸಖತ್ ಖುಷಿ ಆಗ್ತಾ ಇದೆ ನನಗೆ 5K ಇಷ್ಟು ಬೇಗ ರೀಚ್ ಆಗಿದ್ದು. ಇದೇ ಖುಷಿ ಹಿಂಗೆ ಮುಂದುವರಿಲಿ, ಇನ್ನೂ ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬ್ ಆಗಲಿ ಅಂತ ವಿಶ್ ಮಾಡಿ ನೀವು ಕೂಡ. ನನಗೆ ಆದಷ್ಟು ಬೇಗ 10K ರೀಚ್ ಆಗಬೇಕು, 50K ರೀಚ್ ಆಗಬೇಕು. ಇದು ನನ್ನ ಆಸೆ. ನನ್ನ ಆಸೆ ಇರೋದೇ ಇದು. ನನಗೆ ಯೂಟ್ಯೂಬಲ್ಲಿ ದುಡಿಬೇಕು ಅನ್ನೋದಕ್ಕಿಂತ ನನಗೊಂದು ಐಡೆಂಟಿಟಿ ಬೇಕು. ನಾನು ಒಬ್ಳು ಯೂಟ್ಯೂಬರ್ ಅಂತ ಅನಿಸ್ಕೊಬೇಕು ಅನ್ನೋದೇ ನನ್ನ ಆಸೆ. ಹಂಗಾಗಿನೇ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಯಾರಾದರೂ ನೀ ಏನು ಮಾಡ್ತಾ ಇದೀಯಾ, ಮನೇಲಿ ಸುಮ್ಮನೆ ಕೂತಿದ್ಯಾ ಅಂತ ಕೇಳಿದಾಗೆಲ್ಲನೂ ನನಗೇನು ಕೆಲಸ ಇಲ್ಲ ಅಂತ ಹೇಳೋದಕ್ಕಿಂತ ನಾನೊಬ್ಳು ಯೂಟ್ಯೂಬರ್ ಅಂತ ಹೇಳ್ಕೊಳ್ಳೋದು ಒಂಥರ ಖುಷಿ ಇರುತ್ತೆ ಅಲ್ಲ. ಅದರಲ್ಲೂ ಯೂಟ್ಯೂಬರ್ ಅಂದ ತಕ್ಷಣ ಒಂಥರ ಲೆವೆಲಲ್ಲೇ ನೋಡ್ತಾರೆ. ನಂಗೆ ಸಖತ್ತು ಅದು ಅಂದರೆ ಬೇರೆಯವ್ರನ್ನೆಲ್ಲ ನೋಡಿ ಬೇರೆ ಚಾನಲ್ಗಳೆಲ್ಲನೂ ಎಷ್ಟು ಚೆನ್ನಾಗಿ ಸಕ್ಸಸ್ ಕಂಡಿದ್ದಾರೆ ಅಲ್ಲ, ಅವ್ರುಗಳನ್ನೆಲ್ಲ ನೋಡಿದಾಗ ನಾನು ಇವ್ರ ಥರ ಯಾಕೆ ಆಗಬಾರ್ದು ಅಂತ ಯೋಚನೆ ಮಾಡಿಕೊಂಡೆ ನಾನು ಸ್ಟಾರ್ಟ್ ಮಾಡಿದ್ದು. ನನಗೂ ಆ ಥರ ಬೇಕು ಅಂತ ಸ್ಥಾನಕ್ಕೆ ಹೋಗಬೇಕು ಅನ್ನೋದೇ ನನ್ನ ಆಸೆ. ಆಸೆಗೆ ನೀವೆಲ್ಲನೂ ಸಹಕಾರ ಕೊಡ್ತಾ ಇದ್ದೀರಾ. ಇನ್ನು ಮುಂದೆ ಕೂಡ ಹಿಂಗೆ ಸಹಕಾರ ಕೊಡಿ ನನಗೆ. ಥ್ಯಾಂಕ್ ಯು ಯಾರೆಲ್ಲ ನನಗೆ ಇಲ್ಲಿ ತನಕ ಏನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಥ್ಯಾಂಕ್ ಯು. ಇನ್ನು ಅಷ್ಟೇ, ಪರವಾಗಿಲ್ಲ, ಹೆಂಗೋ ಹಂಗೆ ಒಂಚೂರು ವಿಡಿಯೋಗಳಿಗೆ ವ್ಯೂಸ್ ಬರದೆ ಹೋದ್ರೂ ನನ್ನ ಶಾರ್ಟ್ಸ್ಗಳಿಂದ ಒಂಚೂರು ನನಗೆ ಹೆಲ್ಪ್ ಆಗ್ತಾ ಇದೆ. ಶಾರ್ಟ್ಸ್ಗಳಲ್ಲಿ ವ್ಯೂಸ್ ಬರ್ತಾ ಇದೆ, ಲೈವ್ ಒಂದು ಸ್ವಲ್ಪ ಪರವಾಗಿಲ್ಲ. ಹಾಗಾಗಿ ಒಂಚೂರು ಮನಸ್ಸು ಸಮಾಧಾನ ಮಾಡ್ಕೊಂಡಿದ್ದೀನಿ. ವಿಡಿಯೋ ವ್ಯೂಸ್ ಬರದೆ ಹೋದ್ರೂ ಅಟ್ಲೀಸ್ಟ್ ಶಾರ್ಟ್ಸ್ಗಳಾದರೂ ನನಗೆ ವ್ಯೂಸ್ ಹೋಗ್ತಾ ಇದೆ ಅಂತ. ಒನ್ಸ್ ಅಗೈನ್ ಮತ್ತೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ತನಕ ನನಗೆ ಸಪೋರ್ಟ್ ಮಾಡಿರೋದಕ್ಕೆ. ಇನ್ನು ಮುಂದೆ ಕೂಡ ನಿಮ್ಮ ಸಪೋರ್ಟ್ ನನಗೆ ಬೇಕು. ಓಕೆ, ಇನ್ನು ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಎಲ್ಲನೂ ಶೇರ್ ಮಾಡ್ಕೊತೀನಿ, ನೋಡುವ ಏನೇನಾಗುತ್ತೆ ಅಂತ. ಓಕೆ ಬನ್ನಿ, ಹ್ಯಾಪಿ ಸಂಡೇ ಎಲ್ರಿಗೂ. ಇನ್ನು ಒಂದು 2 ಅವರು ಲೈವ್ ಕೂಡ ಮುಗಿಸ್ಕೊಂಡು ಆಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದು. ತಿಂಡಿಗೆ ಅಂತ ಏನು ಮಾಡಲಿಲ್ಲ ನಾನು. ದೋಸೆ ತೊಗೊಂಬಂದಿದ್ರು, ಅದನ್ನೇ ತಿಂದಿದ್ದಾಯಿತು. ತಿಂದುಬಿಟ್ಟು ಆಮೇಲೆ ನಾನು ಅಡುಗೆ ಅಂದರೆ ಲೈವ್ ಮಾಡೋದಕ್ಕೆ ಹೋಗಿದ್ದು. ಲೈವ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ಅಡುಗೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಡುಗೆಗೆ 2 ಫಿಶ್ ತೊಗೊಂಬಂದಿದ್ರು, ಫಿಶ್ ಫ್ರೈ ಮಾಡಬೇಕು ಅಂತ ಅಂದ್ಬಿಟ್ಟು. ಜೊತೆಯಲ್ಲಿ ಗೀ ರೈಸ್ ಮಾಡು ಅಂತಂದರು. ಗೀ ರೈಸ್ಗೆ ಚಿಕನ್ ಗ್ರೇವಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೇನೆ ಫಸ್ಟು ನಾನು ಅದನ್ನು ಬೇರೆ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಇಲ್ಲ, ನನಗೆ ಗೀ ರೈಸ್ ಬೇಕು ಅಂತಂದರು. ಗೀ ರೈಸ್ ಜೊತೆ ಚಿಕನ್ ಗ್ರೇವಿ ಮಾಡಿಕೊಡು ಅಂತಂದರು. ಸರಿ ಅಂತ ಅಂದ್ಬಿಟ್ಟು ಅದನ್ನೇ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ
ಸಿಂಪಲ್ಲಾಗಿ ಆಗೋವಂಥದ್ದೇನೆ. ಮತ್ತು ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಖತ್ತಿರುತ್ತೆ. ಬರೀ ಗೀ ರೈಸ್ಗೆ ಅಂತಲೇ ಅಲ್ಲ, ಇದ್ರ ಜೊತೇಲಿ ಮುದ್ದೆ ಚಪಾತಿ ಏನು ತಿನ್ನೋದಕ್ಕೂ ಕೂಡ ಅಷ್ಟೇನೆ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಎಲ್ಲನೂ ನಾನು ಯಾವುದು ಉರಿದೆ ಹಸಿಯಾಗಿ ಮಾಡಿರೋದು, ತೆಂಗಿನಕಾಯಿ ಕೂಡ ಹಾಕಿಲ್ಲ ಇದಕ್ಕೆ, ಆದರೂ ಕೂಡ ಗ್ರೇವಿ ಮಾತ್ರ ಸಖತ್ತಾಗಿ ಬಂದಿತ್ತು ಟೇಸ್ಟು. ಟ್ರೈ ಮಾಡಿ ನೋಡಿ, ಈ ಥರ ಯಾರಾದರೂ ಟ್ರೈ ಮಾಡದೆ ಹೋದರೆ ಹಿಂಗೊಂದ್ಸಲಿ ಟ್ರೈ ಮಾಡಿ ನೋಡಿ. ಬೇರೆ ಥರ ಎಲ್ಲ ಮಾಡಿರ್ಬೋದು, ಇದು ಮಾಡಿಲ್ಲ ಅಂತ ಅನಿಸಿದ್ರೆ, ನನ್ನ ರೆಸಿಪಿ ಹೊಸದಾಗಂತ ಅನಿಸಿದ್ರೆ ನಿಮಗೆ ಟ್ರೈ ಮಾಡಿ ನೋಡಿ. ಅದಕ್ಕೆ ಏನೇನು ಬೇಕೋ ಎಲ್ಲನೂ ಎತ್ತಿಟ್ಕೊಂಡೆ, ಸ್ವಲ್ಪ ಹೊತ್ತು ನಿಂತ್ಕೊಂಡು ಯೋಚನೆ ಮಾಡಿದೆ, ಆಮೇಲೆ ಎಲ್ಲನೂ ರೆಡಿ ಮಾಡಿಕೊಂಡೆ. ಈ ಕಡೆ ಕಾಣಿಸ್ತಾ ಇರೋದೆಲ್ಲ ಗ್ರೇವಿಗೆ ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಮತ್ತು ಗೋಡಂಬಿ ಅದು ರುಬ್ಬಕ್ಕೆ ತೊಗೊಂಡಿದ್ದೀನಿ. ಈ ಕಡೆ ಕಾಣ್ತಾ ಇರೋದು ಗೀ ರೈಸ್ ಮಾಡೋದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಗೋಡಂಬಿ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದಿಷ್ಟು ಸ್ಪೈಸಸ್ನ ತೊಗೊಂಡಿದ್ದೀನಿ. ಸೋಂಪು, ಧನಿಯಾ ಕಾಳು, ಚಕ್ಕೆ, ಲವಂಗ, ಮೆಣಸು, ಕಲ್ಲುವು ಮತ್ತು ಕಸೂರಿ ಮೇಥಿ. ಧನಿಯಾ ಪೌಡ್ರ್ ಹಾಕೋದಕ್ಕಿಂತ ಧನಿಯಾ ಕಾಳು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ ಕೂಡ. ಮತ್ತು ಕೊತ್ತಂಬರಿನೂ ಕೂಡ ಬಿಡಿಸ್ಬಿಟ್ಟು ಇಟ್ಟಿದ್ದೀನಿ ನೀರಲ್ಲಿ ಹಾಕಿಬಿಟ್ಟು. ಇನ್ನು ಇವಾಗ ಎಲ್ಲನೂ ಫಸ್ಟು ಒಂದು ಜಾರ್ಗೆ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಟೊಮೆಟೊ ಎಲ್ಲ ಹಸಿಯಾಗಿ ಹಾಕ್ತಾಯಿದ್ದೀನಿ, ಯಾವುದೂ ಉರಿತಾ ಇಲ್ಲ ಇಲ್ಲಿ, ಎಲ್ಲ ಹಸಿಯಾಗಿ ಹಾಕ್ಕೋತಾ ಇರೋದೆ. ಎಲ್ಲನೂ ಹಾಕ್ಕೊಂಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋದು. ಸ್ಪೈಸಸ್ ಕೂಡ ಹಾಕ್ಕೊಬಿಡ್ತಾ ಇದ್ದೀನಿ ಇವಾಗಲೇ. ಎಲ್ಲ ಸ್ಪೈಸಸ್ನು ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಲೇ ಮಾಡಿಬಿಡ್ತಾ ಇದ್ದೀನಿ. ಕುಕ್ಕರಲ್ಲಿ ಬೇಕಾದರೂ ಮಾಡ್ಕೊಬೋದು, ನಾನು ಬಾಣಲಿಲಿ ಮಾಡ್ತಾಯಿದ್ದೀನಿ. ಇದೇ ಪ್ರೋಸೆಸ್ನ ಮಟನ್ಗೂ ಕೂಡ ಯೂಸ್ ಮಾಡ್ಬೋದು, ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ನಾನು ನೆಕ್ಸ್ಟ್ ಇನ್ನೊಂದ್ಸರಿ ಮಾಡಿ ತೋರಿಸ್ತೀನಿ. ಈಗ ಬಾಣಲಿಗೆ ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿರೋದು, ಸಣ್ಣ ಸಣ್ಣದಾಗಿ ಬೇಕಾದರೂ ಕಟ್ ಮಾಡಿ ಹಾಕ್ಕೋಬೋದು. ಈರುಳ್ಳಿ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ಕಡಿಮೆ ಬೇಕಾದರೂ ಹಾಕ್ಕೋಬೋದು. ಇಲ್ಲ ಅಂದರೆ ಈರುಳ್ಳಿನ ಹೆಂಗಿದ್ರು ರುಬ್ಬಕ್ಕೆ ಹಾಕಿರ್ತೀವಿ ಅಲ್ಲ, ಒಗ್ಗರಣೆಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು. ನಾನು ಇರಲಿ ಅಂತ ಹಾಕಿದ್ದೀನಿ ಅಷ್ಟೇನೆ. ಇನ್ನು ಇದಕ್ಕೆ ಚಿಕನ್ನ ತೊಳೆದು ಇಟ್ಕೊಂಡಿದ್ದೆ ಅಲ್ಲ, ಆ ಚಿಕನ್ನ ಹಾಕ್ಕೋತಾ ಇದ್ದೀನಿ. ಇವಾಗ ಒಂದು ಅರ್ಧ kg ಚಿಕನ್ ಇದೆ ಇದು. ನನಗೆ ಲೆಗ್ ಪೀಸ್ ಬೇಕಾಗಿತ್ತು, ಆದರೆ ಅದು ಒಂದೇ ಲೆಗ್ ಪೀಸ್ ಕೊಟ್ರಂತೆ, ಇನ್ನೂ ಒಂದು ಕೊಡಲೇ ಇಲ್ಲ. ನನಗೆ ಲೆಗ್ ಪೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಲಾಸ್ಟ್ ಟೈಮ್ ಕೂಡ ನಾನು ಲೆಗ್ ಪೀಸ್ನ ಗ್ರಿಲ್ ಮಾಡಿದ್ದೆ ಅಲ್ಲ, ಅದು ಇನ್ನೊಂದ್ಸರಿ ಮಾಡಿ ತಿನ್ನಬೇಕು. ನಿಜವಾಗ್ಲೂ ನನಗೆ ಅದು ಸಖತ್ ಇಷ್ಟ ಆಗೋಯ್ತು. ಟ್ರೈ ಮಾಡ್ತೀನಿ ಇನ್ನೊಂದ್ಸರಿ ತರಿಸ್ಕೊಂಡು ಮಾಡೋಕ್ಕೆ. ಟ್ರೈ ಏನಿಲ್ಲ, ಮಾಡ್ತೀನಿ ಗ್ಯಾರಂಟಿ. ಗ್ರಿಲ್ ಮನೇಲೇ ತಾನೇ ಇದೆ, ಯಾವಾಗ ಬೇಕೋ ಮಾಡ್ಕೊಂಡು ತಿನ್ಬೋದು. ಇನ್ನು ಚಿಕನ್ನು ಕೂಡ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ. ಅದು ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ, ಅದೆಲ್ಲ ನೀರು ಬಿಡಲಿ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಆ ಥರ ನೀರು ಬಿಟ್ಟಾಗಲೇ ಅದ್ರ ಸ್ಮೆಲ್ಲೆಲ್ಲ ಹೋಗೋದು. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚಿಕನ್ನ, ಇಲ್ಲಾಂದರೆ ಒಂಥರ ಕೌಸ್ ವಾಸನೆ ಬರ್ತಾ ಇರುತ್ತೆ. ಇನ್ನು ಅದಕ್ಕೆ ಉಪ್ಪು, ಅರಿಶಿನ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ, ಅರಿಶಿನೂ ಹಾಕಿದ್ದೀನಿ. ಇವಾಗ ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿಬಿಟ್ಟು ಅದಕ್ಕೆ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಲ್ಲ, ಥಿಕ್ನೆಸ್ ನೋಡಿಕೊಂಡು ನೀರು ಹಾಕ್ಕೊಳ್ಳೋದು. ತುಂಬ ತೆಳುವಾಗಿ ಸಾಂಬಾರು ಥರ ಎಲ್ಲ ಬೇಡ ಇದಕ್ಕೆ. ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಚೆನ್ನಾಗಿ ಗಟ್ಟಿಗೆ ಬರುತ್ತೆ ಗ್ರೇವಿ, ಚೆನ್ನಾಗಿರುತ್ತೆ. ಅದೇ ಹೇಳ್ದಂಗೆ ನಾನು ಗೀ ರೈಸ್ಗಾಗಲಿ ಜೀರಾ ರೈಸ್ಗೆ ತಿನ್ನೋಕ್ಕಾಗಲ್ಲ, ಗೀ ರೈಸ್ಗೆ ಚೆನ್ನಾಗಿರುತ್ತೆ, ಮಾಮೂಲಿ ರೈಸ್ಗೂ ಚೆನ್ನಾಗಿರುತ್ತೆ. ಚಪಾತಿ, ಮುದ್ದೆ, ಪರೋಟ ಯಾವುದಕ್ಕೆ ಬೇಕಾದರೂ ತಿನ್ಕೊಬೋದು, ಚೆನ್ನಾಗಿರುತ್ತೆ. ಈ ಥರ ಮಸಾಲೆ ಹಾಕಿಬಿಟ್ಟು ಅದಕ್ಕೆ ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಲಿಡ್ನ ಕ್ಲೋಸ್ ಮಾಡಿ ಒಂದು 20 ನಿಮಿಷ ಬೇಯಿಸಿದ್ರೆ ಬೆಂದೋಗ್ಬಿಡುತ್ತೆ. ಚಿಕನ್ ಬೇಗನೆ ಬೆಂದ್ಬಿಡುತ್ತೆ, ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ. ಅದಕ್ಕೆ ಒಂದು 20 ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ ಚಿಕನ್ನು. ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋದು ಅಷ್ಟೇನೆ. ಇನ್ನು ಇದನ್ನು ಬೇಯೋದಕ್ಕೆ ಅಂತ ಇಟ್ಬಿಟ್ಟು ಈ ಕಡೆ ಫಿಶ್ ತೊಗೊಂಬಂದಿದ್ರು ಅಲ್ಲ, ಆ ಫಿಶ್ನ ಸ್ವಲ್ಪ ಮ್ಯಾರಿನೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಫಿಶ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದಾರೆ. ನಾನು ಅದಕ್ಕೆಲ್ಲ ಇಷ್ಟು ಸ್ಪೈಸಸ್ನ ಹಾಕಿದ್ದೀನಿ. ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ, ಮತ್ತು ರುಬ್ಬಿಟ್ಕೊಂಡಿದ್ದು ಪೇಸ್ಟ್ ಇತ್ತಲ್ಲ ಸ್ವಲ್ಪ ಚಿಕನ್ಗೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಗರಂ ಮಸಾಲ ಹಾಕಿದ್ದೀನಿ. ಇಷ್ಟೆಲ್ಲನೂ ಒಳ್ಳೆ ಕಲರ್ಫುಲ್ಲಾಗಿ ಸಕ್ಕದಾಗಿ ಕಾಣ್ತಿದೆಯಲ್ಲ, ಕಲರಾಗಿ ಎಲ್ಲನೂ ಹಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಅದಕ್ಕೆ ಹಚ್ಚೋದು. ಎಲ್ಲನೂ ಮಾಡಿದ್ದು ಓಕೆ, ಇದರಲ್ಲಿ ಒಂದೇ ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಏನು ಅಂತ ಕಾಣಿಸ್ತಾ ಇರ್ಬೋದು ನಿಮ್ಗಲ್ಲಿ, ಉಪ್ಪೇ ಹಾಕಿಲ್ಲ ನಾನು. ಹಾಗೆ ಮಿಕ್ಸ್ ಮಾಡಿ ಹಚ್ಚಿಬಿಟ್ರು ಕೂಡ ಎಲ್ಲನೂ. ಆದರೆ ಆಮೇಲೆ ಒಂದ್ಸರಿ ನೋಡಿದೆ ನಾನು, ಉಪ್ಪೇ ಹಾಕಿರಲಿಲ್ಲ.
ಕೊನೆಗೆ ಅದ್ರ ಮೇಲೇ ಉಪ್ಪು ಉದುರಿಸ್ಬಿಟ್ಟು ಹಾಗೆ ಫ್ರೈ ಮಾಡಿದ್ದೀನಿ. ಈ ಥರ ಆಯಿತು ಇವತ್ತು. ಆದರೆ ಚೆನ್ನಾಗಿತ್ತು ನಿಜವಾಗ್ಲೂ ಕೂಡ. ಈ ಕಡೆ ನೋಡ್ತಿರ್ಬೋದು ಈಗ ಗ್ರೇವಿ ಸೂಪರಾಗಿ ರೆಡಿಯಾಗಿದೆ. ಇನ್ನು ಸ್ವಲ್ಪ ಅದನ್ನು ಕುದಿಯೋದಕ್ಕೆ ಇಟ್ಬಿಟ್ಟು ನಾನು ಇನ್ನು ಈ ಕಡೆ ಒಂದು ತವನು ಕೂಡ ಇಟ್ಕೊಂಡು ಅದನ್ನು ಮಾಡ್ಕೊಂಬಿಡೋಣ ಅಂತ. ಯಾಕಂದರೆ ಟೈಮ್ ಆಗ್ತಾ ಇತ್ತು ಅಲ್ಲ, ಹಾಗಾಗಿ ಆ ಕಡೆ ಒಂದು ಕೆಲಸ ಈ ಕಡೆ ಒಂದು ಕೆಲಸ ಆಗಲಿ ಅಂತ ಅಂದ್ಬಿಟ್ಟು ಇದನ್ನು ಈ ಕಡೆ ಇಟ್ಬಿಟ್ಟೆ. ಈ ಕಡೆ ಇದನ್ನು ತೆಗೆದು ಇಟ್ಬಿಟ್ಟು ಇದಾಗಿತ್ತು, ಇದನ್ನು ತೆಗೆದು ಇಟ್ಬಿಟ್ಟು ಆಮೇಲೆ ನಾನು ಗೀ ರೈಸ್ಗೂ ಕೂಡ ಈ ಕಡೆ ಇಟ್ಕೊತಾ ಇದ್ದೀನಿ. ಗೀ ರೈಸ್ಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಕುಕ್ಕರ್ ಇಟ್ಬಿಟ್ಟು. ಅದಕ್ಕೆ ಸ್ಪೈಸಸ್ ಬೇಕಿದ್ರೆ ಹಾಕ್ಕೋಬೋದು, ನಾನು ಏನೂ ಹಾಕಿಲ್ಲ ಅಷ್ಟೇನೆ. ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಗೋಡಂಬಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಅಕ್ಕಿ ತೊಳೆದಿಟ್ಕೊಂಡಿರ್ತೀವಿ ಅಲ್ಲ, ಒಂದು ಸ್ವಲ್ಪ ಹೊತ್ತು ನೆನೆಸಿ ಇಟ್ಟಿದ್ದೆ ಅಕ್ಕಿನ. ಅದನ್ನು ಹಾಕ್ಕೊಂಡು ಬೇಕಿದ್ರೆ ಇದಕ್ಕೆ ಶುಂಠಿ ತುರಿದ್ಬೇಕಾದ್ರೂ ಹಾಕ್ಕೋಬೋದು, ನಾನು ಹಾಕಿಲ್ಲ ಅಷ್ಟೇ. ಏನೂ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ ಫ್ಲೇವರ್ಗೆ. ಹಾಕ್ಕೊಂಡು ತುಂಬ ಕಮ್ಮಿ ಐಟಮ್ಸಲ್ಲೇ ಮಾಡಿರೋದು, ತುಂಬ ಹೆವಿಯಾಗಿ ಏನೂ ಹಾಕಿಲ್ಲ ನಾನು ಇದಕ್ಕೆ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೊಳೆದು ಸ್ವಲ್ಪ ಹೊತ್ತು ನೆನೆಸಿಟ್ಟಿರೋ ಅಕ್ಕಿನೂ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಅದಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕಿ, ಜಾಸ್ತಿ ನೀರು ಹಾಕಬಾರ್ದು, ಮೆತ್ತಗಾದರೆ ಚೆನ್ನಾಗಿರಲ್ಲ, ಉದ್ರುದ್ರಾಗೆ ಇರಬೇಕು ಗೀ ರೈಸು. ಅದಕ್ಕೇನೆ 1 ಗ್ಲಾಸ್ಗೆ 2 ಗ್ಲಾಸಷ್ಟು ನೀರು ಹಾಕ್ಕೋತೀನಿ. ನೀರು ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ತೀನಿ. ಬೇಕಿದ್ರೆ ಅಂದರೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ನಾನು ಕಸೂರಿ ಮೇಥಿ ಹಾಕಿದೆ ಅಷ್ಟೇನೆ. ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಷಲ್ ತೆಗೆದ್ರೆ ಗೀ ರೈಸು ಕೂಡ ರೆಡಿನೇ ಆಗಿಬಿಡುತ್ತೆ. ಇನ್ನು ಈ ಕಡೆ ಫಿಶ್ನು ಕೂಡ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ. ಅದಿಟ್ಟು ಒಂದು ಅರ್ಧ ಗಂಟೆ ಆಗಿತ್ತು. ಇವಾಗ ಅದನ್ನು ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಆ ಕಡೆ ತವ ಇಟ್ಟಿದ್ದೆ ಅಲ್ಲ, ತವನ ಕಾಯಕ್ಕೆ ಇಟ್ಟಿದ್ದೆ. ಅದ್ರ ಮೇಲೆ ಈಗ ಫಿಶ್ನ ಹಾಕ್ತೀನಿ. ಆದರೆ ಅದೇ ಹೇಳ್ದಂಗೆ ನಾನು ಅದರಲ್ಲಿ ಮಾಡಿರೋ ಒಂದು ಮಿಸ್ಟೇಕ್ ಅಂದರೆ ಉಪ್ಪು ಹಾಕಿರಲಿಲ್ಲ. ಆಮೇಲೆ ನೋಡಿದೆ ನಾನು ಅದಕ್ಕೆ ಉಪ್ಪೇ ಹಾಕಿಲ್ಲ ಅಂತ ಅಂದ್ಬಿಟ್ಟು ಸರಿ ಅಂತ ಮತ್ತೆ ಅದ್ರ ಮೇಲೆ ಉಪ್ಪನ್ನ ಹಾಕಿದ್ದೀನಿ. ಚೆನ್ನಾಗೇ ಹಿಡ್ದಿತ್ತು, ತಿನ್ನೋಕ್ಕೂ ಚೆನ್ನಾಗೇ ಇತ್ತು. ಈ ಥರ ಮಾಡೋವಾಗ ಅದೊಂದು ಮಿಸ್ಟೇಕ್ ಮಾಡಬೇಡಿ, ಅದನ್ನು ಹಾಕ್ಕೊಳ್ಳಿ ಉಪ್ಪು ಹಾಕೋದನ್ನು. ಇನ್ನು ಎಲ್ಲನೂ ಓಕೆ ಚೆನ್ನಾಗೇ ಆಗಿತ್ತು. ಇದಿವತ್ತು ಮಾಡಿರೋ ಫಿಶ್ ಫ್ರೈ, ಚಿಕನ್ ಗ್ರೇವಿ ಮತ್ತು ಗೀ ರೈಸು, ಇದಿಷ್ಟು ನಮ್ಮ ಇವತ್ತಿನ ಊಟ. ಸಂಡೇ ಸ್ಪೆಷಲು, ಜೊತೇಲಿ 5K ಆಗಿರೋ ಸೆಲೆಬ್ರೇಷನು ಎಲ್ಲನೂ ಕೂಡ ಇದೇನೇ. ಕೇಕೆಲ್ಲ ಏನು ಕಟ್ ಮಾಡಲಿಲ್ಲ. ನಾನು ಹೇಳಿದ್ದೀನಲ್ಲ, ನನಗೆ ದೊಡ್ಡ ಟಾರ್ಗೆಟ್ ಇದೆ, ಅದು ರೀಚ್ ಆದಾಗಲೇ ನಾನು ಮಾಡಬೇಕು ಅನ್ನೋದು ನನ್ನ ಆಸೆ. ನೋಡೋಣ ಮುಂದಿನ ದಿನಗಳಲ್ಲಿ 10K ರೀಚ್ ಆದಾಗ ನೋಡೋಣ ಏನಾದರೂ ಸೆಲೆಬ್ರೇಷನ್ ಮಾಡ್ಬೋದಾ ಅಂತ. ಯಾಕಂದರೆ ಎಲ್ಲರೂ ಕೇಳ್ತಾ ಇರ್ತಾರೆ, ಮಾಡಿ ಎಲ್ಲ ನೀವು ಯಾಕೆ ಯಾವುದಕ್ಕೂ ಏನು ಸೆಲೆಬ್ರೇಷನ್ ಮಾಡಲ್ಲ ಅಂತ. ನನಗೆ ಅದೇನೋ ಗೊತ್ತಿಲ್ಲ, ಸಣ್ಣ ಪುಟ್ಟದಕ್ಕೆಲ್ಲ ಮಾಡೋದಕ್ಕೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಏನಾದರೂ ಮಾಡಿದ್ರೆ ದೊಡ್ಡದಾಗಿ ಮಾಡಬೇಕು ಅನ್ನೋದೇ ನನ್ನ ಆಸೆ. ಹಾಗಾಗಿ ನಾನು ಅದೇ ದಾರಿನಲ್ಲೇ ನಡೀತಾ ಇದ್ದೀನಿ. ಅದು ದೊಡ್ಡದಾಗಿ ಆದಾಗಲೇ ನಾನು ಸೆಲೆಬ್ರೇಷನ್ ಮಾಡಬೇಕು ಅನ್ನೋದು ಆಗತ್ತೆ ಅಂತ ಕೂಡ ನಂಬ್ಕೊಂಡಿದ್ದೀನಿ. ನೋಡೋಣ ನಾನು ಎಲ್ಲಿ ತನಕ ನನ್ನಿಂದ ಸಾಧ್ಯ ಅಲ್ಲಿ ತನಕ ಈ ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಮುಂದುವರಿಯೋದಕ್ಕೆ ಪ್ರಯತ್ನ ಮಾಡ್ತಾನೇ ಇರ್ತೀನಿ. ನನ್ನಿಂದ ಸಾಧ್ಯ ಆದಷ್ಟು ಕಷ್ಟಪಡ್ತಾನೇ ಇರ್ತೀನಿ. ಏನಾಗುತ್ತೋ ಆಗಲಿ ಪರವಾಗಿಲ್ಲ. ಶುರು ಮಾಡಿಬಿಟ್ಟಿದ್ದೀನಿ, ಅರ್ಧ ದಾರಿಗೆ ಬಂದುಬಿಟ್ಟಿದ್ದೀನಿ, ಬಿಡೋ ಮಾತೇ ಇಲ್ಲ. ಅದು ಏನೇ ಆಗಲಿ, ಜೀವನದಲ್ಲೇ ಆಗಲಿ, ಕೆಲಸದಲ್ಲೇ ಆಗಲಿ, ಏನಾದರೂ ಯಾವುದ್ರಲ್ಲಾದರೂ ಪರವಾಗಿಲ್ಲ, ಏನಾದರೂ ಒಂದು ನಿರ್ಧಾರ ತೊಗೊಂಡು ಬಂದಿದ್ದೀವಿ ಅಂದಮೇಲೆ ಅದು ಕಷ್ಟನೋ ಸುಖನೋ ಅದರಲ್ಲಿ ಮುಂದುವರಿಲೇಬೇಕಾಗತ್ತೆ. ಇದರಲ್ಲೂ ಕೂಡ ಹಾಗೆ ನಾನು ಒಂದು ಯೋಚನೆ ಇಟ್ಕೊಂಡೆ ಶುರು ಮಾಡಿದ್ದೀನಿ ಅಲ್ಲ, ಕಷ್ಟ ಆದರೂ ಪರವಾಗಿಲ್ಲ, ಅದನ್ನು ಕೊನೆಯ ತನಕ ಸಾಧ್ಯ ಆಗೋವರೆಗೂ ನನ್ನಿಂದ ನಾನು ಎಷ್ಟು ಪ್ರಯತ್ನ ಪಡಬೇಕೋ ಅಷ್ಟು ಪ್ರಯತ್ನ ಪಟ್ಟು ನನ್ನ ಚಾನಲ್ನ ಬೆಳೆಸೋದಕ್ಕೆ ಕಷ್ಟಪಡ್ತೀನಿ ನಾನು. ಇನ್ನಿದು ನಮ್ಮ ಮಧ್ಯಾಹ್ನದ ಊಟ ಸೂಪರಾಗಿದೆ ಅಲ್ಲ, ಗೀ ರೈಸು ಮತ್ತು ಚಿಕನ್ ಗ್ರೇವಿ ಸಖತ್ತಾಗಿತ್ತು ಟೇಸ್ಟು. ಟ್ರೈ ಮಾಡಿ ನೋಡಿ ನೀವು ಕೂಡ. ಇನ್ನು ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಡ್ವಿ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಕೂತಿದ್ವಿ. ಆಮೇಲೆ ಯಾಕೋ ಸ್ವಲ್ಪ ಬೇಜಾರಾಗ್ತಾಯಿತ್ತು, ಆಚೆ ಹೋಗೋಣ ಅಂತ ಅನ್ನಿಸ್ತು.
ಅದಕ್ಕೆ ಇವರು ಸರಿ ಹೆಂಗಿದ್ರು ತರಕಾರಿ ಎಲ್ಲ ತರಬೇಕಿತ್ತು ಅಲ್ಲ, ಹಾಗೆ ಹೋಗಿದ್ದು ಸ್ವಲ್ಪ ಮನೆ ಹತ್ರದಲ್ಲೇನೆ ಪಾರ್ಕ್ ಇದೆ, ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ತುಂಬ ದಿನ ಆಗಿತ್ತು ಈ ಪಾರ್ಕಿಗೆ ಬಂದೇ ಇರಲಿಲ್ಲ. ಅದಕ್ಕೆ ಹೆಂಗಿದ್ರು ಇಲ್ಲಿ ತನಕ ಬಂದಿದ್ದೀವಿ, ಒಂದು ಸ್ವಲ್ಪ ಹೊತ್ತು ಪಾರ್ಕ್ ಒಳಗೆ ಹೋಗಿ ಕೂತಿದ್ದು ಬರೋಣ ಅಂತ ಅನ್ನಿಸ್ತು. ಇನ್ಮೇಲೆ ಬೇಸಿಗೆ ಸ್ಟಾರ್ಟ್ ಆಗ್ತಾ ಬರುತ್ತೆ, ಇನ್ನು ಬಿಸಿಲು ಜಾಸ್ತಿ ಆಗ್ತಾ ಹೋಗುತ್ತೆ, ಸೆಕೆಗೆ ಮನೆ ಒಳಗಡೆ ಇರೋಕ್ಕಾಗಲ್ಲ. ನಮ್ಗೆ ಆಲ್ರೆಡಿ ಶುರುವಾಗಿದೆ, ಇವಾಗಲೇ ಸ್ವಲ್ಪ ಸೆಕೆ ಎಲ್ಲ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇನ್ಮೇಲೆ ಸ್ವಲ್ಪ ಹೀಗೆ ಇರುತ್ತೆ, ಆವಾಗೆಲ್ಲ ಜಾಸ್ತಿ ಪಾರ್ಕಿಗೆ ಬರಬೇಕಾಗತ್ತೆ. ಮನೆ ಒಳಗೆ ನಿಜ ಇರೋಕ್ಕಾಗಲ್ಲ ಗೊತ್ತಾ ಸೆಕೆಗೆ. ನಮ್ಮದಂತೂ ಚಿಕ್ಕ ಮನೆ ಆಗಿರೋದ್ರಿಂದ ಈಗಲೇ ನಮ್ಮ ಮನೆ ಹಬೆ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗಿದೆ ನಮಗೆ. ಇನ್ನು ಬೇಸಿಗೆನಲ್ಲಿ ಹೆಂಗೋ ಏನೋ, ಆವಾಗೆಲ್ಲನೂ ಜಾಸ್ತಿ ನಾವು ಈ ಥರ ಆಚೆನೆ ಬಂದು ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಕೂತಿದ್ದು ಹೋಗೋದು. ಇನ್ನು ಇಲ್ಲಿ ಕೂಡ ಇವತ್ತು ಬಂದ್ವಲ್ಲ ಅಂತ ಹಾಗೆ ಬಂದ್ವಿ, ಮಧ್ಯಾಹ್ನ ಅಲ್ವಾ, ಹಾಗಾಗಿ ಪಾರ್ಕಲ್ಲಿ ಯಾರೂ ಅಷ್ಟಾಗಿರಲಿಲ್ಲ, ಯಾರೋ ಒಬ್ಬೊಬ್ರು ಓಡಾಡ್ತಾಯಿದ್ರು. ಸಂಜೆ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಮಕ್ಕಳುಗಳೆಲ್ಲ ಜಾಸ್ತಿ ಇರ್ತಾರೆ. ಇನ್ನು ಹಿಂಗೆ ಬಂದ್ವಲ್ಲ, ಅಲ್ಲಿ ಯಾವಾಗಲೂ ನಾವು ಕುತ್ಕೊಳ್ಳೋ ಚೇರು, ಅದಕ್ಕೆ ಅಲ್ಲಿ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಆದರೆ ಅಲ್ಲಿ ಎಲ್ಲನೂ ನೀರು ಹಾಕಿದ್ರು, ಅಂದರೆ ಗಿಡಗಳಿಗೆಲ್ಲ ನೀರು ಬಿಟ್ಟಿದ್ರು ಅಂತ ಅನಿಸುತ್ತೆ, ಅದೆಲ್ಲ ಚೇರ್ ಮೇಲೆ ಬಿದ್ದಿತ್ತು, ಅದಕ್ಕೆ ಅಲ್ಲಿ ನೀರು ಬಿದ್ದಿದೆ ಅಂದೆ. ಇನ್ನು ಬಿಸಿಲು ಕೂಡ ಬೀಳ್ತಾ ಇತ್ತಲ್ಲ, ಅದಕ್ಕೆ ಇವರು ಬಿಸಿಲಲ್ಲಿ ಕುತ್ಕೊಂಡು ಏನು ಮಾಡೋದು, ನೆರಳಲ್ಲಿ ಕುತ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಸೆಂಟ್ರಲ್ಲಿ ಒಂದು ಇದನ್ನೇನಂತಾರೆ ನನಗೆ ಗೊತ್ತಿಲ್ಲ, ಪೆಡಸ್ಟ್ರಲ್ಲ ಏನೋ ಇದೆ, ಅದರಲ್ಲಿ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಕುತ್ಕೊಂಡಿದ್ದೀವಿ, ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ, ಮೊಬೈಲ್ ನೋಡಿಕೊಂಡು. ಅಲ್ಲಿ ಕೂಡ ಮೊಬೈಲ್ ನೋಡೋದೆ, ಇನ್ನೇನು ಕತೆ, ಇನ್ನು ಆ ಕಡೆ ಈ ಕಡೆ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಮನೆಗೆ ಬಂದಿದ್ದು. ಇದಿಷ್ಟು ಇವತ್ತಿನ ಕತೆ ನಂದು. ಬೆಳಗ್ಗೆಯಿಂದ ನನ್ನ ದಿನ ಈ ಥರ ಆಯಿತು. ಬರೋವಾಗ ಹಂಗೆ ತರಕಾರಿ ತೊಗೊಂಡು ಬಂದ್ವಿ ಮನೆಗೆ. ಬಂದಮೇಲೆ ನಾನು ಮತ್ತೆ ವೀಡಿಯೋ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ, ಅಷ್ಟಕ್ಕೆ ಎಂಡ್ ಮಾಡಿಬಿಟ್ಟೆ ದಿನಾನ. ಇನ್ನು ಇವತ್ತಿನ ವ್ಲಾಗು ಇಷ್ಟೇನೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಾನು ಎಷ್ಟೆಲ್ಲ ಮಾತಾಡ್ಬಿಟ್ಟಿದ್ದೀನಲ್ಲ ಅದರಲ್ಲಿ ಏನಾದರೂ ತಪ್ಪಿತ್ತಾ, ಏನಾದರೂ ಇದ್ದರೆ ಮಿಸ್ಟೇಕ್ಸ್ಗಳನ್ನ ಹೇಳಿ. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬಾಯ್ ಬಾಯ್ ಎಲ್ಲರಿಗೂ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.